ಸಿಟಿ ರವಿ ಅವರನ್ನ ಬಂಧಿಸಿ ರಾತ್ರಿ ಇಡೀ ಸುತ್ತಾಡಿಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟಕ್ಕೆ ಸಿಟಿ ರವಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾನವ ಹಕ್ಕುಗಳ ಆಯೋಗ, ಸಭಾಪತಿ, ಐಜಿ, ಡಿಜಿಗೆ ದೂರನ್ನ ಕೊಡುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬೆಳಗಾವಿ ಕಮಿಷನರ್, ಎಸ್ಪಿ ವಿರುದ್ಧ ಕೂಡ ದೂರನ್ನ ನೀಡುವುದಕ್ಕೆ ಸಿದ್ಧತೆಗಳು ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಟಿ ರವಿ ಅವರು ದೂರು ನೀಡುವಂತ ಸಿದ್ಧತೆಯಲ್ಲಿದ್ದಾರೆ. ವಕೀಲರು, ಬಿಜೆಪಿ ರಾಜ್ಯ ವಕ್ತಾರ ಭಾಸ್ಕರ್ ರಾವ್ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರಿಗೆ ತೆರಳಿದ ಬಳಿಕ ಸಿಟಿ ರವಿ ದೂರನ್ನ ಕೊಡೋರಿದ್ದಾರೆ. ಶುಕ್ರವಾರ ಬೆಂಗಳೂರಿಗೆ ತೆರಳಿ ದೂರನ್ನ ನೀಡುವಂತ ಸಾಧ್ಯತೆ ಇದೆ. ಸದ್ಯ ಚಿಕ್ಕಮಗಳೂರಿನ ಬಸವನಹಳ್ಳಿ ನಿವಾಸದಲ್ಲಿ ಸಿಟಿ ರವಿ ಇದ್ದಾರೆ. ತಮ್ಮ ನಿವಾಸಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಹೈಡ್ರಾಮಗಳಾದ ನಂತರದಲ್ಲಿ ತಮ್ಮ ಹುಟ್ಟೂರಿಗೆ ಹೋದ್ರು. ಅಲ್ಲಿ ಅಭಿಮಾನಿಗಳು ಅವ್ರಿಗೆ ಸ್ವಾಗತ ಕೋರಿದ್ರು. ಸಿಟಿ ರವಿ ಅವರು ಭಾವುಕರಾದ್ರು. ಇದೆಲ್ಲ ಆದ್ಮೇಲೆ ಇದೀಗ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಸಿಟಿ ರವಿ ಸಿದ್ಧವಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅಶ್ವಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಯಾವ ರೀತಿಯಾಗಿ ಕಾನೂನು ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ ಸಿಟಿ ರವಿ ಅವರ ಕಡೆಯಿಂದ? ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಏನ್ ಚರ್ಚೆಗಳು ಇದಾಗ್ಲೇ ಆಗಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ ಅಶ್ವಿತ್? ಖಂಡಿತವಾಗ್ಲೂ ಚೈತ್ರ, ಏನು ಬೆಳಗಾವಿಯ ಸುವರ್ಣ ಸೌಧದ ಮುಂಭಾಗ ಸಿಟಿ ರವಿ ಅವರು ಸದನದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆ ಪದವನ್ನ ಬಳಸಿ ಏನು ಒಂದು ವಾಗ್ದಾಳಿಯನ್ನ ನಡೆಸಿದ್ರು ಎಂಬ ಕೇಸ್ಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನ ಬಂಧಿಸಲಾಗಿತ್ತು. ಜೊತೆಗೆ ರಾತ್ರಿ ಎಲ್ಲ ಪೊಲೀಸರು ಅವರನ್ನ ಸುತ್ತಾಟವನ್ನ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಈಗ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತದ್ದು. ತಮ್ಮ ಆಪ್ತರು ಜೊತೆಗೆ ವಕೀಲರು ಸೇರಿದಂತೆ ಭಾಸ್ಕರ್ ರಾವ್ ಅವರ ಸಂಪರ್ಕದಲ್ಲಿರುವಂತದ್ದು. ನಿರಂತರವಾಗಿ ಚರ್ಚೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಮಾನವ ಹಕ್ಕುಗಳ ಆಯೋಗ, ಐಜಿ, ಡಿಜಿ ಸೇರಿದಂತೆ ಸಭಾಪತಿಗೆ ದೂರು ನೀಡಲು ಕೂಡ ಈಗ ಚರ್ಚೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಏನು ಈ ಘಟನೆ ಆಗಿ ಬಿಡುಗಡೆ ಆದ ಬಳಿಕವಾಗಿ ಕಾಫಿನಾಡು ಚಿಕ್ಕಮಗಳೂರಿಗೆ ಅವರು ಆಗಮಿಸಿದ್ರು. ಇಲ್ಲೇ ಅವರು ವಾಸ್ತವ್ಯವನ್ನ ಕೂಡ ಹೂಡಿರುವಂತದ್ದು. ಶುಕ್ರವಾರ ಬೆಂಗಳೂರಿಗೆ ತೆರಳಿ ಏನು ಸಭಾಪತಿಗಳು ಸೇರಿದಂತೆ ಐಜಿ, ಡಿಜಿ ಜೊತೆಗೆ ಏನು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ದೂರಿನ ಬಗ್ಗೆ ಭಾಸ್ಕರ್ ರಾವ್ ಸೇರಿದಂತೆ ವಕೀಲರೊಂದಿಗೂ ಕೂಡ ಸಿಟಿ ರವಿ ಅವರು ನಿರಂತರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಅಶ್ವಿತ್ ಮಾಹಿತಿಗಾಗಿ.